ಮೊದಲನೇ ಪ್ರಶ್ನೆ, ಪೋಮೋಪ್ಲೇಷನ್ ಎಂಬ ಪದದ ಅರ್ಥವೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಠಾತ್ ಖರೀದಿ ಮತ್ತು ಕೊರತೆ ಭಯದಿಂದ ಉಂಟಾಗುವ ದ್ರವ್ಯೋತ್ಪನ್ನ. ಪೋಮೋಪ್ಲೇಷನ್ ಎಂದರೆ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಮತ್ತು ಮಾರುಕಟ್ಟೆ ಒತ್ತಡದಿಂದ ಉಂಟಾಗುವ ದ್ರವ್ಯೋತ್ಪನ್ನ. ಜನರು ಕೊರತೆ ಭಯದಿಂದ ಅಥವಾ ಪ್ಯಾನಿಕ್ ಖರೀದಿ ಮಾಡುವುದರಿಂದ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಅತಿಯಾದ ವೇಗದಲ್ಲಿ ಏರುತ್ತವೆ. ಇದು ಸಾಮಾನ್ಯವಾಗಿ ಆರ್ಥಿಕ ಕಾರಣಗಳಿಂದ ಆಗುವ ದ್ರವ್ಯೋತ್ಪನ್ನಕ್ಕಿಂತ ವಿಭಿನ್ನ. ಮಾನಸಿಕತೆ ಮತ್ತು ಸಾಮಾಜಿಕ ಮಾಧ್ಯಮ ಇದನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಹಬ್ಬಗಳಲ್ಲಿ ಪಲ್ಸ್ ಮತ್ತು ಎಣ್ಣೆಗಳ ಬೆಲೆ ಮೇಲೆ ಹೆಚ್ಚಳ ಕಾಣೋದು. ಎರಡನೇ ಪ್ರಶ್ನೆ, ಭಾರತದ ಯಾವ ಚಂದ್ರಯಾನ ಮಿಷನ್ ಮೊದಲ ಬಾರಿ ಸೂರ್ಯನ ಕೊರೋನಲ್ ಮಾಸ್ ಇಜೆಕ್ಷನ್ CME ಇದರ ಪರಿಣಾಮವನ್ನು ಚಂದ್ರನ ಮೇಲೆ ಗಮನಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂದ್ರಯಾನ-2. ಚಂದ್ರಯಾನ-2 ಭಾರತದ ಎರಡನೇ ಚಂದ್ರಯಾನ ಮಿಷನ್. ಸೂರ್ಯನ ಕೊರೋನಲ್ ಮಾಸ್ ಇಜೆಕ್ಷನ್ ಪರಿಣಾಮವನ್ನು ಚಂದ್ರನ ಮೇಲೆ ಮೊದಲ ಬಾರಿಗೆ ನೇರವಾಗಿ ಗಮನಿಸಿದ ಮಿಷನ್ ಆಗಿದೆ. ಹಿಂದಿನ ಅಂದಾಜುಗಳನ್ನು ದೃಢಪಡಿಸುವಂತೆ CME ಆಗಮಿಸಿದಾಗ ಚಂದ್ರನ ದಿವಸದ ವಾತಾವರಣದ ಒತ್ತಡ ಹಾಗೂ ನ್ಯೂಟ್ರಲ್ ಅಣುಗಳ ಸಾಂದ್ರತೆ 10 ಪಟ್ಟು ಹೆಚ್ಚಾಯಿತು ಎಂದು ಇಸ್ರೋ ವರದಿ ಮಾಡಿತು. ಮೂರನೇ ಪ್ರಶ್ನೆ, ಅಕ್ಟೋಬರ್ 2025ರಲ್ಲಿ PM ಜನ್ಮನ್ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ಇಲಾಖೆಗೆ ಯಾವ ಸಚಿವಾಲಯ ಪ್ರಶಸ್ತಿ ಪಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ಅವರಿಗೆ PM ಜನ್ಮನ್ ಯೋಜನೆಯಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ದೊರಕಿತು. ಈ ಗೌರವವನ್ನು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಆದಿ ಕರ್ಮಯೋಗಿ ಅಭಿಯಾನ ರಾಷ್ಟ್ರೀಯ ಸಮಾವೇಶದಲ್ಲಿ ನೀಡಲಾಯಿತು. PM ಜನ್ಮನ್ ಯೋಜನೆಯಡಿ 2000ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು ವಿಶೇಷವಾಗಿ ಪೀಡಿತ ಜನಜಾತಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೋಯಿಲಕಾಂತ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಪೂರ್ವಕಾಲೀನ ಲೋಫ್ ಪಿನ್ನು ಮೀನು. ಇತ್ತೀಚೆಗೆ ಚೀನಾದ ಪ್ಯಾಲಿಯೋಂಟಾಲಜಿಸ್ಟ್ಗಳು ಕೋಯಿಲಕಾಂತ್ ಜೀನಸ್ನ ವೈಟಿಯಾ ಎಂಬ ಹೊಸ ಪ್ರಜಾತಿಯನ್ನು 2 ಜೀವನಾಂಶಗಳಿಂದ ಕಂಡುಹಿಡಿದಿದ್ದಾರೆ. ಕೋಯಿಲಕಾಂತ್ ಒಂದು ಪೂರ್ವಕಾಲೀನ ಲೋಫ್ ಪಿನ್ನು ಮೀನು. ಇದನ್ನು 66 ಮಿಲಿಯನ್ ವರ್ಷಗಳಿಂದ ಅಳಿದು ಹೋಗಿದೆ ಎಂದು ಭಾವಿಸಲಾಗಿತ್ತು. ಆದರೆ 1938ರಲ್ಲಿ ದಕ್ಷಿಣ ಆಫ್ರಿಕಾದ ಕರಾವಳಿಯಲ್ಲಿ ಜೀವಂತವಾಗಿ ಪತ್ತೆಯಾಯಿತು. ಈಗ ಜಗತ್ತಿನಲ್ಲಿ ಕೇವಲ 2 ಜಾತಿಗಳು ಮಾತ್ರ ಉಳಿದಿವೆ. ಐದನೇ ಪ್ರಶ್ನೆ, ಕಮ್ಚೆನ್ಜೋಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಿಕ್ಕಿಂ ರಾಜ್ಯದಲ್ಲಿದೆ. ಇತ್ತೀಚೆಗೆ IUCN ಸಂಸ್ಥೆ ಕಮ್ಚೆನ್ಜೋಂಗ ರಾಷ್ಟ್ರೀಯ ಉದ್ಯಾನವನವನ್ನು ತನ್ನ ಜಾಗತಿಕ ಪ್ರಾಕೃತಿಕ ವಿಶ್ವ ಹೆರಿಟೇಜ್ ಸೈಟ್ಗಳ ವಿಮರ್ಶೆಯಲ್ಲಿ ಉತ್ತಮ ಎಂದು ಶ್ರೇಣಿಗೊಳಿಸಿದೆ. ಇದು ಸಿಕ್ಕಿಂನಲ್ಲಿದೆ. ಉದ್ಯಾನವನವು ಕಮ್ಚೆನ್ಜೋಂಗ ಜೈವ ವೈವಿಧ್ಯ ಸಂರಕ್ಷಣಾ ಪ್ರದೇಶದ ಭಾಗವಾಗಿದ್ದು 2016ರಲ್ಲಿ ಭಾರತದಲ್ಲಿನ ಮೊದಲ ಮಿಶ್ರಿತ ಯುನೆಸ್ಕೋ ವಿಶ್ವ ಹೆರಿಟೇಜ್ ಸೈಟ್ ಆಗಿ ಗುರುತಿಸಲಾಗಿದೆ. ಇಲ್ಲಿ 18 ಹಿಮನದಿಗಳು ಇದ್ದು ಜೇಮು ಹಿಮನದಿ ಅತಿ ದೊಡ್ಡದು. ಆರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಾಗಿದ್ದ ಮುಡ್ ನ್ಯೂಮ ವಿಮಾನ ನಿಲ್ದಾಣ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಲಡಾಖ್. ಮುಡ್ ನ್ಯೂಮ ವಿಮಾನ ನಿಲ್ದಾಣವನ್ನು ಲಡಾಖ್ನಲ್ಲಿ ವಾಯುಪಡೆಯ ಮುಖ್ಯಸ್ಥರು C-130J ವಿಮಾನ ಇಳಿಸಿ ಉದ್ಘಾಟಿಸಿದರು. ಇದು ಸಮುದ್ರ ಮಟ್ಟದಿಂದ 13,700 ಅಡಿ ಎತ್ತರದಲ್ಲಿರುವ ಭಾರತದ IAF ನೆಲೆ. ಚೀನಾದ LAC ಇಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿದೆ. ಇದು ಲಡಾಖ್ನ 4ನೇ IAF ನೆಲೆ ಮತ್ತು ಭಾರತದ ಅತ್ಯುಚ್ಚ ವಿಮಾನ ನಿಲ್ದಾಣವಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ BRO ಇದರ ಸುಧಾರಣೆಯನ್ನು ಪ್ರಾರಂಭಿಸಿತು. ಏಳನೇ ಪ್ರಶ್ನೆ, ನವೆಂಬರ್ 2025ರಲ್ಲಿ ಎಲ್ಲ ನಿವಾಸಿ ಕುಟುಂಬಗಳಿಗೆ ದೇವಭೂಮಿ ಕುಟುಂಬ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ.
ಇತ್ತೀಚೆಗೆ ಉತ್ತರಾಖಂಡ ಸರ್ಕಾರ ಎಲ್ಲ ನಿವಾಸಿ ಕುಟುಂಬಗಳಿಗೆ ದೇವಭೂಮಿ ಕುಟುಂಬ ಯೋಜನೆಯನ್ನು ಅನುಮೋದಿಸಿದೆ. ಈ ಯೋಜನೆಯಡಿ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಪ್ರತಿಯೊಂದು ಕುಟುಂಬಕ್ಕೂ ವಿಶಿಷ್ಟ ಕುಟುಂಬ ಗುರುತಿನ ಸಂಖ್ಯೆ ಫ್ಯಾಮಿಲಿ ಐಡಿ ನೀಡಲಾಗುತ್ತದೆ. ಇದರಿಂದ ಎಲ್ಲ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಸುಲಭವಾಗುತ್ತದೆ ಹಾಗೂ ಡೇಟಾಬೇಸ್ ಮೂಲಕ ಪಾರದರ್ಶಕತೆ ಮತ್ತು ಡಿಜಿಟಲ್ ಆಡಳಿತ ಸಾಧ್ಯವಾಗುತ್ತದೆ. 8ನೇ ಪ್ರಶ್ನೆ, ಇತ್ತೀಚೆಗೆ ಚೀನಾ ಮೂಲದ ಪಟಾಕಿಗಳ ಅಕ್ರಮ ಆಮದನ್ನು DRI ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಪರೇಷನ್ ಫೈರ್ ಟ್ರಯಲ್. ಇತ್ತೀಚೆಗೆ ಆಪರೇಷನ್ ಫೈರ್ ಟ್ರಯಲ್ನಡಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಚೀನಾದ ಮೂಲದ ಪಟಾಕಿಗಳ ಅಕ್ರಮ ಆಮದು ಪ್ರಯತ್ನವನ್ನು ಮುನ್ನೆಚ್ಚರಿಕೆಯೊಂದಿಗೆ ಪತ್ತೆಹಚ್ಚಿತು. ಮುಂದ್ರಾ ಬಂದರಿನಲ್ಲಿ 40 ಅಡಿ ಕಂಟೇನರ್ ತಪಾಸಣೆಯಲ್ಲಿ 30,000 ಪಟಾಕಿಗಳನ್ನು ವಾಸ್ತವಿಕ ಸರಕಿನ ಹಿಂದೆ ಮರೆಮಾಚಿದ್ದನ್ನು ಪತ್ತೆಹಚ್ಚಲಾಯಿತು. ಪಟಾಕಿ ಆಮದು ನಿಯಂತ್ರಿತವಾಗಿದ್ದು, ಅಗತ್ಯ ಪರವಾನಗಿ ಇಲ್ಲದೆ ಈ ಸರಕುಗಳನ್ನು ಆಮದು ಮಾಡಲಾಗಿತ್ತು. 5 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತೆ. ಒಂಬತ್ತನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಫೊರಾಮಿನಿಫೆರಾ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಏಕಕೋಶೀಯ ಸಮುದ್ರ ಜೀವಿಗಳು. ಇತ್ತೀಚಿನ ಜಾಗತಿಕ ಅಧ್ಯಯನದಲ್ಲಿ 57 ಹೊಸ ಫೊರಾಮಿನಿಫೆರಾ ಪ್ರಜಾತಿಗಳನ್ನು ಪತ್ತೆಹಚ್ಚಲಾಗಿದೆ. ಫೊರಾಮಿನಿಫೆರಾ ಎಂಬುದು ಸಮುದ್ರ, ಕರಾವಳಿ ಮತ್ತು ನದೀಮುಖಗಳಲ್ಲಿ ಕಂಡುಬರುವ ಏಕಕೋಶೀಯ ಸಮುದ್ರ ಜೀವಿಗಳು. ಇವು ಸಾಮಾನ್ಯವಾಗಿ 500 ಮೈಕ್ರಾನ್ಗಿಂತ ಚಿಕ್ಕದು. ಕೆಲ ಟ್ರಾಪಿಕಲ್ ಜಾತಿಗಳು 20 ಸೆಂಟಿಮೀಟರ್ವರೆಗೆ ಬೆಳೆಯುತ್ತವೆ. ಶಂಖಗಳಲ್ಲಿ ಸಣ್ಣ ರಂಧ್ರಗಳಿದ್ದು ಆಹಾರ ಸಂಗ್ರಹಕ್ಕೆ ಸಹಾಯ ಮಾಡುತ್ತವೆ. 10ನೇ ಪ್ರಶ್ನೆ, 2026ರ ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ನ ಆಯೋಜಕ 2 ದೇಶಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಿಂಬಾಬ್ವೆ ಮತ್ತು ನಮೀಬಿಯಾ. 2026ರ ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್-ಅನ್ನು ಜಿಂಬಾಬ್ವೆ ಮತ್ತು ನಮೀಬಿಯಾ ಜಂಟಿಯಾಗಿ ಆಯೋಜಿಸುತ್ತಿವೆ. ಜನವರಿ 15ರಿಂದ ಫೆಬ್ರವರಿ 6ರವರೆಗೆ ನಡೆಯುವ ಈ ಟೂರ್ನಿಯಲ್ಲಿ 16 ತಂಡಗಳು 41 ಪಂದ್ಯಗಳಲ್ಲಿ ಭಾಗವಹಿಸುತ್ತವೆ. ಭಾರತವು ಗ್ರೂಪ್ ಎಯಲ್ಲಿ USA, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ತಂಡಗಳೊಂದಿಗೆ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ ಬುಲಾವಾಯೋದಲ್ಲಿ ಎಲ್ಲ ಗುಂಪು ಪಂದ್ಯಗಳನ್ನು ಆಡಲಿದೆ.